ಮೊದಲೆಲ್ಲ ಒಂದು ಕಾಲದಲ್ಲಿ ಭೂಮಿ ಇರ್ತಾ ಇತ್ತು, ಮಳೆ ಬೀಳ್ತಾ ಇತ್ತು, ಕೆಲಸ ಮಾಡ್ಲಿಕ್ಕೆ ಜನರು ಇರ್ತಾ ಇದ್ರು, ನಡೀತಾ ಇತ್ತು. ಈಗ ಭೂಮಿನೂ ಕಡಿಮೆ, ಕೆಲಸ ಮಾಡೋ ಜನನೂ ಕಡಿಮೆ, ಮಳೆನೂ ಕಡಿಮೆ. ಹೀಗಾಗಿ ಬೇಸಾಯದ ಒಂದ್ರ ಮೇಲೆ ಯಾರೆಲ್ಲ ಅವಲಂಬನೆ ಆಗಿರ್ತಾರೆ ಅವರು ಆರ್ಥಿಕವಾಗಿ ಹಿನ್ನಡೆ ಆಗ್ತಾರೆ. ಬೇಸಾಯ ಒಂದರಿಂದನೇ ಇವತ್ತು ಯಾರು ಕೂಡ ಆರ್ಥಿಕವಾಗಿ ಶಕ್ತಿವಂತರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರೆ ಅವರು ದೊಡ್ಡ ವಿದ್ಯಾವಂತರಾಗ್ತಾರೆ. ಆ ದೊಡ್ಡ ವಿದ್ಯಾವಂತರಾದ ಹಿನ್ನೆಲೆಯಲ್ಲಿ ಅವರು ಕೂಡ ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಪ್ರಯತ್ನ ಆಗ್ತದೆ. ಅವ್ರ ತಂದೆ ತಾಯಿಯಂದಿರಿಗೂ ಕೂಡ ಅಂತಿಮ ದಿನಗಳಲ್ಲಿ ಉತ್ತಮವಾದಂತಹ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜದಲ್ಲಿ ಗೌರವವನ್ನು ಕೂಡ ಬರ್ತದೆ. ಆ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ವಿದ್ಯೆಗೆ ಮಾತ್ರ ಶಕ್ತಿ ಇರೋದು. ಆದ್ರಿಂದ ಎಲ್ಲ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ಆ ದೃಷ್ಟಿಯಿಂದಲೇ ಸರ್ಕಾರದಿಂದ ಯೂನಿಫಾರ್ಮ್ ಕೊಡ್ಬೋದು, ನಿಮಗೆ ಶೂ ಬಗ್ಗೆ ಕೊಡ್ಬೋದು, ಪುಸ್ತಕ ಕೊಡ್ಬೋದು, ಸ್ಕಾಲರ್ಶಿಪ್ ಕೊಡ್ಬೋದು, ಎಲ್ಲನೂ ಕೂಡ ಸರ್ಕಾರ ಕೊಡ್ತಾರೆ. ಆದ್ರೆ ನಮ್ಮ ತಾಲೂಕಲ್ಲಿ ಮಾತ್ರ, ನಮ್ಮ ಕ್ಷೇತ್ರ ಕುಡುವರ ಹೋಗ್ಲಿದ್ದು ಸೇರಿಸ್ಕೊಂಡು ಈ ಸಾರಿ ನಾವು ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತೀವಿ. ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಎಷ್ಟು ನೋಟ್ ಪುಸ್ತಕಗಳು ಬೇಕು, SSLC 12 ಪುಸ್ತಕ ಬೇಕಾಗ್ತದೆ. ನಾವು ಅಷ್ಟನ್ನು ಕೂಡ ಆಯಾ ಗ್ರಾಮ ಪಂಚಾಯತಿಯ ಅನುದಾನದಲ್ಲಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ನಮ್ಮ ಮಧುಗಿರಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಶಾಲೆಯಲ್ಲಿ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಯಾರೋ ದಾನಿಗಳು ಅಂತ ಬಂದು ಯಾವುದೋ ಒಂದು ಶಾಲೆಯಲ್ಲಿ ಒಂದು 25 ಜನ ಕೊಟ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹಾಕೊಂಡು ಹೊರಟೋಗ್ಬಿಡ್ತಾರೆ. ಆದ್ರೆ ನಾವು ಫೋಟೋನು ತೆಗೆಸ್ಕೊಂಡಿಲ್ಲ, ಏನಿಲ್ಲ. ನಾವು ಎಲ್ಲ ಮಕ್ಕಳಿಗೂ ಕೂಡ ಅದು ತಲುಪಿಸ್ಬೇಕು, ತಲುಪಿರೋದನ್ನ ಸರಿಯಾಗಿ ಖಾತ್ರಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಅದನ್ನು ಕೂಡ ಮಾಡಿ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆಯನ್ನ ಕೊಡ್ತಕ್ಕಂಥದ್ದನ್ನ ಮಾಡಬೇಕು. ಯಾರಾದ್ರೂ ಮಕ್ಕಳಿಗೆ ವಿದ್ಯೆಯನ್ನ ವಂಚಿಸಿದ್ರೆ, ಅಪ್ಪ ಅಂದ್ರೆ ಯಾರಾದ್ರೂ ಪೋಷಕರಿದ್ದಾರಲ್ಲ, ಅವರಂತಹ ದೊಡ್ಡ ಪಾಪಿಷ್ಟು ಯಾರು ಇಲ್ಲ ಅಂತ ಹೇಳಿ ನಾವು ತಿಳ್ಕೋಬೇಕಾಗ್ತದೆ. ಆದ್ರಿಂದ ವಿದ್ಯೆಯಿಂದ ಮಕ್ಕಳನ್ನ ವಂಚನೆ ಮಾಡಬಾರ್ದು. ಯಾರಾದ್ರೂ ಕೂಡ ತಂದೆ ತಾಯಿ ಅಂದ್ರೆ ಅಯ್ಯೋ ನಾವು ಬಡವರಪ್ಪ, ನಮ್ಮ ಮನೇಲಿ ಹುಟ್ಬಿಟ್ಟಿದ್ದಾನೆ, ಅವನ್ ಗಂಡ ಇರ್ತಾನೆ, ಆ ರೀತಿ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬ ಮಗುನಲ್ಲೂ ಕೂಡ ಅವನ್ ಬಡವ್ರ ಮನೆಯಲ್ಲಿ ಹುಟ್ಟಿರ್ಲಿ, ಯಾವುದೇ ಜಾತಿಯವ್ರ ಮನೆಯಲ್ಲಿ ಹುಟ್ಟಿರ್ಲಿ, ಯಾವುದೇ ಊರಲ್ಲಿ ಹುಟ್ಟಿರ್ಲಿ, ದೇವರು ಮಾತ್ರ ಸರಿಸಮಾನಾಗಿ ಬುದ್ಧಿವಂತಿಕೆ ಕೊಟ್ಟಿದ್ರು. ಅವ್ರು ಯಾರು ಕೂಡ ದಡ್ಡರಿರಲಿಲ್ಲ. ಆ ಎಲ್ಲ ಬುದ್ಧಿವಂತಿಕೆಯನ್ನು ಹೊರಹೊಮ್ಮಿಸ್ತಕ್ಕಂಥ, ಪ್ರತಿಭೆಯನ್ನ ಹೊರಹೊಮ್ಮಿಸ್ತಕ್ಕಂಥ ಅವಕಾಶ ಮಕ್ಕಳು ದೊರಕಬೇಕಷ್ಟೇ. ಎಷ್ಟು ಜನ ಈಗ ಇಲ್ಲಿ ನಮ್ಮ ರಾಜಶೇಖರ ರೆಡ್ಡಿ ಕೂತಿದ್ರು, ಕಲ್ದೇಪುರದವರು, ಅವರು KPK ರೆಡ್ಡಿ ಅಂತ ಹೇಳಿ ಅವರು ಈ ರಾಕೆಟ್ ಅಲ್ಲಿ ಒಂದು ಟ್ಯೂಬ್ ಅವರನ್ನು ಮಾಡ್ತಾರೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಒಂದು ಕಾಂಪ್ಲೆಕ್ಸ್ ಇಟ್ಕೊಂಡಿದ್ದಾರೆ. ಅವರು ಒಂದು ಟ್ಯೂಬ್ ರಾಕೆಟ್ ಕೊಡ್ತಾರೆ. ಆ ಕಾಂಪೋನೆಂಟ್ ಹೆಸರೇ ರೆಡ್ಡಿ ಟ್ಯೂಬ್ ಅಂತ ಇಟ್ಟವರು. ರೆಡ್ಡಿ ಟ್ಯೂಬ್ ಅಂತ ಹೇಳಿದ್ರೆ KPK ರೆಡ್ಡಿ ಅವರ ಹೆಸರು ಇಟ್ಕೊಂಡಿಲ್ಲ, ಸಮುದಾಯದ ರೆಡ್ಡಿ ಹೆಸರು ಇಟ್ಟಿದ್ದಾರೆ. ಅದಕ್ಕೆಲ್ಲ ಹೆಮ್ಮೆ ಪಡ್ಬೇಕು. ನನ್ನ ಕ್ಷೇತ್ರದವರು, ನನ್ನ ಕ್ಷೇತ್ರದ ಒಬ್ಬ ಪ್ರತಿಭಾನ್ವಿತ ಮನುಷ್ಯ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾನೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾವೆಲ್ಲ ಹೆಮ್ಮೆ ಪಡುವಂತ ಜನರಾಗಬೇಕು. ಆ ರೀತಿ ನಮ್ಮ ಮಕ್ಕಳನ್ನು ಕೂಡ ನಾವು ಮಾಡಬೇಕು ಅನ್ನೋ ಒಂದು ಆಸೆನೂ ಕೂಡ ಇಲ್ಲಿನ ಪೋಷಕರಲ್ಲಿ ಬರಬೇಕು ಅಂತಕ್ಕಂಥದ್ದಕ್ಕೆ ನಾನು ಅವರ ಹೆಸರನ್ನ ತೆಗೆದುಕೊಂಡು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ವಿದ್ಯೆಯಿಂದ ಮಕ್ಕಳನ್ನ ವಂಚನೆ ಮಾಡದಂತ ಪೋಷಕರು ಯಾರೇ ಇದ್ರು ಅವರೆಲ್ಲ ಪಾಪಿಸ್ಟರು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳಲಿಕ್ಕೆ ಬಯಸ್ತೀನಿ. ಅದನ್ನ ಮಕ್ಕಳಿಗೆ ವಿದ್ಯಾವಂತನಾಗಿ ಮಾಡಬೇಕು. ನಾವು ಈಗ ಶಾಲೆಗಳು, ಕೊಠಡಿಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಇನ್ನು 1 ವರ್ಷದಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಬೇರೆ ಬೇರೆ ಬಂದಂತ ಗ್ರಾಂಟ್ಗಳಲ್ಲೂ ಕೂಡ ನಾವು ಶಾಲೆಗಳಿಗೆ, ಅಂಗನವಾಡಿಗಳಿಗೆ, ಆಸ್ಪತ್ರೆಗಳಿಗೆ ಇವೆಲ್ಲದಕ್ಕೂ ಕೂಡ ಈಗಾಗಲೇ ಹಂಚಿಕೆಯನ್ನ ಮಾಡಿದ್ದಾನೆ. ಮುಂದಿನ ಈ 1 ವರ್ಷದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣ್ತಕ್ಕಂಥದ್ದಕ್ಕೆ ನಾವು ನೀವೆಲ್ಲ ಸೇರಿ ಪ್ರಯತ್ನ ಮಾಡಿ. ಈಗ ನೀರಾವರಿ ನಮ್ಮ ಕೊಡಗಿನಲ್ಲಿ ಒಂದು ಕಾಲದಲ್ಲಿ ಸುಭಿಕ್ಷವಾಗಿದ್ದಂತ ಹೋಗಿ, ಈಗ ಮಳೆ ಅಭಾವದಿಂದ ನಾವೆಲ್ಲ ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥ
ಮಳೆ ಆಶ್ರಯದಲ್ಲಿ ಇರ್ತಕ್ಕಂಥವ್ರು ಇವತ್ತು ಭೂಮಿಯನ್ನು ನಂಬಿ ಜೀವನ ಮಾಡ್ತಕ್ಕಂಥವರಿಗೆ ಮಳೆ ಬೀಳಲಿಲ್ಲ ಅಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಆರ್ಥಿಕವಾಗಿ ಹಿನ್ನಡೆನೂ ಕೂಡ ಆಗ್ತದೆ. ಆದ್ರಿಂದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ನೀರಿನ ಲಭ್ಯತೆಗೋಸ್ಕರನೇ ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಕೆಲಸ ಮತ್ತೆ ಕುಡಿಯೋ ನೀರಿಗೂ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದಕ್ಕೆ ಈ ಒಂದು ಏನು ಕೆರೆ ತುಂಬತಕ್ಕಂಥ ಕಾಮಗಾರಿ ಸುಮಾರು 268 ಕೋಟಿಯಲ್ಲಿ ಸುಮಾರು 45 ಕೆರೆಗಳಿಗೆ ನೀರನ್ನು ತುಂಬಿಸ್ತಾ ಇದ್ದೇವೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಏನು ವಾಟರ್ ಟೇಬಲ್ ಇದೆಯಲ್ಲ ಸುಮಾರು 700-800 ಅಡಿಗೆ ಹೋಗ್ತದೆ. ಅದು ಸುಮಾರು 400 ಅಡಿ ಒಳಗಡೆ ನೀರಿನ ಲಭ್ಯತೆ ಏನು ಭೂಗರ್ಭದಲ್ಲಿರ್ತಕ್ಕಂಥ ನೀರಿನ ಮಟ್ಟ ಸುಮಾರು 400 ಅಡಿ 500 ಅಡಿ ಒಳಗಡೆ ತರ್ತಕ್ಕಂಥದ್ದು. ಮತ್ತೆ ಬಹಳಷ್ಟು ಚೆಕ್ ಡ್ಯಾಮ್ಗಳನ್ನು ಮಾಡಿದೆ. ಆ ಚೆಕ್ ಡ್ಯಾಮ್ಗಳನ್ನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕಡೆ ಇವತ್ತು ಅಂತರ್ಜಲದ ಮಟ್ಟ ಹೆಚ್ಚಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೆರೆ ತುಂಬತಕ್ಕಂಥ ಕೆಲಸ ಆದ ಮೇಲೆ ಅಂತರ್ಜಲದ ಮಟ್ಟ ಇನ್ನು ಹೆಚ್ಚುತ್ತೆ. ಜನಗಳಿಗೂ ಕೂಡ ಯಾವುದೇ ರೀತಿಯ ಕುಡಿಯೋ ನೀರಿರ್ಬೋದು, ದನಕರುಗಳಿಗಿರ್ಬೋದು, ಬೇಸಾಯಕ್ಕಿರ್ಬೋದು ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅದರ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜನರಿಗೂ ಕೂಡ ನೆಮ್ಮದಿಯ ಬದುಕನ್ನ ಕಾಣಬೇಕು. ಇದು ನನ್ನ ಉದ್ದೇಶ. ನೆಮ್ಮದಿಯ ಬದುಕನ್ನ ಕಾಣಬೇಕು. ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಗೌರವಯುತವಾಗಿ ಸಮಾಜದಲ್ಲಿ ಬಾಳ್ವೆಯನ್ನ ನಡೆಸ್ತಕ್ಕಂಥ, ನೆಮ್ಮದಿಯ ಜೀವನವನ್ನು ನಡೆಸ್ತಕ್ಕಂಥ ವಾತಾವರಣವನ್ನ ಸೃಷ್ಟಿ ಮಾಡಲಿಕ್ಕೆ ನಾವು ನೀವು ಎಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ಹೊಸ ಕೊಠಡಿ, ರಿಪೇರಿಗಳು, ಕಾಂಪೌಂಡು, ಶೌಚಾಲಯ, ಆಟದ ಮೈದಾನ ಇವೆಲ್ಲಕ್ಕೂ ಕೂಡ ಸುಮಾರು ಕ್ಷೇತ್ರದಲ್ಲಿ 600ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ಸುಮಾರು 60 ಕೋಟಿ ವೆಚ್ಚದಲ್ಲಿ ನಾವು ಈಗಾಗಲೇ ಕೈಗೊಳ್ತಾ ಇದ್ದೇವೆ. ಆ ಎಲ್ಲ ಕಾಮಗಾರಿಗಳು ನಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಅಂತಕ್ಕಂಥದ್ದನ್ನ ನೀವೆಲ್ಲ ತಿಳ್ಕೊತೀರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಈ ಮಾಧ್ಯಮದವರು ಬೆಂಗಳೂರಿಂದ ಬಂದ, ತುಮಕೂರಿಂದ ಬಂದಪ್ಪ, ತುಮಕೂರಿಂದ ಬಂದ ಅವ್ರಿಗೋಸ್ಕರ ಹೇಳ್ಬೇಕು. ನಾನು ಇವತ್ತು ನಿಮ್ಮ ಮುಂದೆ ಮಾಜಿ ಸಚಿವರಾಗಿ ಮಾತಾಡ್ತಾ ಇದ್ದೆ. ಮಾಜಿ ಸಚಿವ ಅಂತ ಕ್ಷಣಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಏನು ಕಡಿಮೆ ಆಗಿದೆ, ಇದು ಜಾಸ್ತಿ ಆಗಿದೆ. ಗೊತ್ತಾಯ್ತಾ? ಸಚಿವ ಸ್ಥಾನ ಇದ್ರು ಒಂದೇ, ನಮ್ಗೆ ಇಲ್ಲದೆ ಇದ್ರು ಒಂದೇ. ನಿಮ್ ಕೆಲಸ ಮಾಡೋದಕ್ಕೆ ಸಚಿವ ಆಗ್ಲೇಬೇಕು ಅಂತ ಏನಿಲ್ಲ, MLA ಕೂಡ ಆಗ್ಲೇಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ, ನಾನು ಈ 11 ಕ್ಷೇತ್ರದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದು ಸುಮಾರು 35,500 ವೋಟ್ಗಳ ಬಹುಮತದಲ್ಲಿ ಗೆದ್ದಿರೋದು. ವೋಟ್ 35,000 ಅಲ್ಲ, ನೀಡೇ 35,500 ವೋಟ್. ಇವತ್ತು ಸಚಿವ ಸ್ಥಾನ ಹೋದ ಮೇಲೆ ಚುನಾವಣೆ ಬಂದು ಇನ್ನೂ ಒಂದಷ್ಟು ಜಾಸ್ತಿನೇ ಆಗ್ತದೆ, ಅದು ಕಡಿಮೆ ಆಗಲ್ಲ. ಇವತ್ತು ಎಲ್ಲ ಜನರ ಸಹಾನುಭೂತಿ ನನ್ನ ಕಡೆ ಇದೆ. ನಾನು ಸಚಿವ ಸ್ಥಾನವನ್ನು ಕಳೆದಿರ್ಬೋದು, ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ನಾನೇನು ಅಧ್ಯಕ್ಷನಾಗಿ ಇಲಾಖೆ ನಡೆಸಿಲ್ಲ, ಮತ್ತು ಜನಪರವಾಗಿ ಇಡೀ ರಾಜ್ಯದಲ್ಲಿ ನಾನು ಕೆಲಸ ಮಾಡಿದ್ದೆ. ಈಗ 2 ಕಾಯ್ದೆಗಳನ್ನ ಮೊನ್ನೆ ಮಂಜೂರಾಗಿದೆ ವಿಧಾನಸಭೆಯಲ್ಲಿ. ಆ 2 ಕಾಯ್ದೆಗಳ ಮಹತ್ವ ಇನ್ನೊಂದು ಸ್ವಲ್ಪ ದಿವಸ ಕಳಿಬೇಕು, 1 ವರ್ಷ 2 ವರ್ಷ ಕಳಿಬೇಕು. ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಸರ್ವೇಶನ್ ಇದೆ, ಅದೇ ರೀತಿ ರಿಸರ್ವೇಶನ್ ನಿಮ್ಮ ಡೈಲಿಗಳಿಗೆ ಮತ್ತೆ ಸೊಸೈಟಿಗಳಿಗೂ ಕೂಡ ಆ ಕಾಯ್ದೆನಲ್ಲಿ ಲಾಗು ಮಾಡಿದ್ದೀವಿ. ಅದರಲ್ಲಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗ್ರಾಮ ಪಂಚಾಯಿತಿಗೆ ಯಾವ ತರ ರಿಸರ್ವೇಶನ್ ಅನ್ನ ಇಟ್ಟಿದ್ದೀವಿ, ಅದೇ ರೀತಿ ಸಹಕಾರಿ ಸಂಘಗಳಿಗೂ ಕೂಡ ರಿಸರ್ವೇಶನ್ ಅನ್ನ ಇಟ್ಟಿರ್ತಕ್ಕಂಥ ಕಾಯ್ದೆ ನಾನು ಮಾಡ್ತೇನೆ. ನಾನು ಅದನ್ನು ತಯಾರು ಮಾಡಿದಂತ ನನ್ನ ದುರದೃಷ್ಟ, ಅದನ್ನ ಅಸೆಂಬ್ಲಿನಲ್ಲಿ ಮಂಜೂರು ಮಾಡ್ಲಿಕ್ಕೆ ಒಮ್ಮೆ ಮಾಡಿಸಿದ್ರೆ, ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು. ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮೊನ್ನೆ ಮಾಡಿದ್ದೆ. ಅದನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವಕಾಶ ಆಗಲ್ಲ, ಬೇರೆ ವಿಚಾರ. ಆದ್ರೆ ಉದ್ದೇಶ ಈಡೇರಿದೆ. 2 ಸದನದಲ್ಲೂ ಕೂಡ ಅದು ಮಂಜೂರಾತಿ ಆಗಿದೆ. ಅದು ಮುಂದಿನ ದಿನಮಾನಗಳಲ್ಲಿ ಅದು ಜಾರಿ ಆಗ್ತದೆ. ಅದನ್ನು ನಾವು ನೋಡ್ಬೇಕು ಅಂತಕ್ಕಂಥದ್ದು ನನ್ನ ಆಸೆ ಇದೆ. ಅದಾಗುತ್ತೆ ಅಂತಕ್ಕಂಥ ನಂಬಿಕೆನೂ ಕೂಡ ಇದೆ. ಜೊತೆನಲ್ಲಿ ಮೊನ್ನೆ ಟಿವಿ ತೋರಿಸ್ತಾವ್ರೆ, ಏನೋ ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇನು ಬಿಜೆಪಿಗೆ ಸೇರೋದು ಸೇರ್ತಾರೆ.
ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತೀನಿ, ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತೀನಿ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನ ಬೇಕಾದ್ರೂ ಗೆಲ್ಸೋದು, ಯಾರನ್ನ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದು ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನು ವೋಟ್ ಚೋರಿ ಇದ್ರಿಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತೆ ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರ ಏನೇನು ಹೇಳ್ಕೊಳ್ಳೋದಿಲ್ಲ. ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನಮ್ಗೆಲ್ಲ ಅರ್ಥ ಆಗ್ತದೆ. ಮತ್ತೆ ಬಹಳಷ್ಟು ಜನ ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಚರ್ಚೆಯೆಲ್ಲ ಮಾಡ್ತಾ ಇದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ತೇನೆ, ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ. ಎಲ್ಲಿನ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಾರೆ, ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸಿರ್ತಾರೆ, ಅಲ್ಲಿನವರೆಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ನಿಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸಿ ಮಾಧ್ಯಮದವ್ರಿಗೋಸ್ಕರ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ. ನೀವು ಎಲ್ಲಾನ ತೋರಿಸ್ಕೊಳ್ಳಿಲ್ಲ ನಾವು. ಅದರಿಂದ ಏನು ನಮ್ಗೆ ಕೊಡಗೇನಹಳ್ಳಿ ಹೋಬಳಿ ಅಂತ ಹೇಳಿದ್ರೆ ನಾನು ಬಹುಮತದ ಹೇಳ್ತಾ ಬರ್ತಾ ಇದ್ದೆ. ಕೊಡಗೇನಹಳ್ಳಿ ಹೋಬಳಿ ನನಗೆ 15,000 ಬಹುಮತ ಕೊಟ್ಟರು. 15,000 ಓಟು ಬಹುಮತ ಕೊಡೋದು ಒಂದು ಹೋಬಳಿನಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಒಂದು ಯಾರಿಗಾದ್ರೂ ಹೊರಗಡೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.